ಓಕೆ, ಹೌ ಟು ಬಿ ಮೋಟಿವೇಟೆಡ್ ಥ್ರೂ ಔಟ್ ದ ಡೇ ಅಂದರೆ 24/7 ಮೋಟಿವೇಶನಲ್ಲಿ ಇರಬೇಕಂದ್ರೆ ನೀವು ಏನು ಮಾಡಬೇಕು ಅನ್ನೋದಾದರೆ ಸಿಂಪಲ್ ಆಗಿ ನಿಮ್ಮನ್ನು ಮೋಟಿವೇಟ್ ಮಾಡುವಂಥ ವಿಷಯನ ಆ ದಿನ ಪೂರ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಮೋಟಿವೇಟ್ ಯಾವುದೋ ಒಂದು ವಿಡಿಯೋ ಮೋಟಿವೇಟ್ ಮಾಡುತ್ತೆ ಅಂದರೆ ಆ ವಿಡಿಯೋನ ದಿನ ಪೂರ್ತಿ ನೋಡಿ. ಇಲ್ಲಾಂದರೆ ಯಾವುದೋ ಒಂದು ಸಾಂಗು ಇಲ್ಲ ಯಾವುದೋ ಒಂದು ಕೋಟ್ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಅಂದರೆ ಆ ಮೋಟಿವೇಟ್ ಮಾಡುವಂಥ ಫ್ಯಾಕ್ಟರ್ನ ನೀವು ದಿನ ಪೂರ್ತಿ ಮಾಡಿದ್ರೆ ಮಾತ್ರ ನಿಮ್ಗೆ ಆ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಬಿಕಾಸ್ ಮೋಟಿವೇಶನ್ ಅನ್ನೋದು ನಮ್ಮ ಬ್ರೈನಲ್ಲಿ ತುಂಬ ಹೊತ್ತು ಇರೋದಿಲ್ಲ. ಆ್ಯಂಡ್ ಆಲ್ಸೋ ಈಗ ನಮ್ಮ ಹ್ಯೂಮನ್ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಒಂದು ರೀಲ್ನ ನೋಡ್ತಾ ಇರ್ತೀರಾ, ಆ ರೀಲು ತುಂಬ ಮೋಟಿವೇಟ್ ಮಾಡುತ್ತೆ. ಆ ನೆಕ್ಸ್ಟ್ ಸೆಕೆಂಡ್ ಆ ವಿಡಿಯೋನ ಸ್ವೈಪ್ ಮಾಡಿದ ತಕ್ಷಣ ಇನ್ಯಾವುದೋ ವಿಡಿಯೋ ಬರುತ್ತೆ, ಅದನ್ನು ಎಂಜಾಯ್ ಮಾಡಿಕೊಂಡು ಆ ರೀಲಲ್ಲಿ ಮೋಟಿವೇಶನ್ನು ಹಂಗೆ ಹೋಗ್ಬಿಡುತ್ತೆ. ಹಿಂಗೆ ಈ ಥರ ಸ್ವೈಪ್ ಮಾಡ್ದಂಗೆ ಆ ಮೋಟಿವೇಶನ್ನು ಸಹ ಹೋಗ್ಬಿಡುತ್ತೆ. ಸೊ ಮೋಟಿವೇಶನ್ ಡಸಂಟ್ ವರ್ಕ್, ಬಟ್ ದೇರ್ ಇಸ್ ಅ ವೇ ಟು ಬಿ ಆಕ್ಟಿವ್ ಥ್ರೂ ಔಟ್ ದ ಡೇ. ಅದು ಹೆಂಗೆ ಅನ್ನೋದನ್ನ ಇವಾಗ ವಿಡಿಯೋಲಿ ನೋಡೋಣ. ಓಕೆ, ನಂಬರ್ 1, ಹ್ಯಾವ್ ಗೋಲ್ಸ್, ಕ್ರಿಯೇಟ್ ಸಿಸ್ಟಮ್ಸ್. ಈ ಗೋಲ್ಸ್ ಅನ್ನೋದು ಯಾಕೆ ಅಂದರೆ ನೀವು ಪ್ರತಿದಿನ ಎದ್ದು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಪರ್ಪಸ್ ಇರಬೇಕಲ್ಲ, ಆ ಪರ್ಪಸ್ಸೇ ಈ ಗೋಲು. ಫಾರ್ ಎಕ್ಸಾಂಪಲ್, ನಿಮ್ಗೆ ಆ ದಿನದಲ್ಲಿ ಗೋಲೇ ಇಲ್ಲ ಅಂದರೆ ನೀವು ಏನು ಮಾಡ್ತೀರಾ, ದಿನ ಪೂರ್ತಿ ಏನು ಮಾಡ್ತೀರಾ, ಏನಕ್ಕೆ ಮಾಡ್ತೀರಾ ಅಂತ ಗೊತ್ತಿಲ್ದಿರನೇ ಏನೇನೋ ಮಾಡ್ತಾ ಆ ಡೇ ಪೂರ್ತಿ ಮುಗ್ದೋಗುತ್ತೆ. ಬಟ್ ನಿಮ್ಮ ಗೋಲ್ಗೆ ಏನು ಹೆಲ್ಪೇ ಆಗಿರಲ್ಲ. ನಿಮ್ಗೊಂದು ಗೋಲ್ ಅನ್ನೋದಿದೆ ಅಂದರೆ ನೀವು ಆ ದಿನ ಪೂರ್ತಿ ಏನು ಮಾಡ್ತೀರಾ, ಯಾವುದಕ್ಕೋಸ್ಕರ ಮಾಡ್ತೀರಾ ಅನ್ನೋ ಒಂದು ಕ್ಲಾರಿಟಿ ನಿಮಗಿರುತ್ತೆ. ಸೊ ಹ್ಯಾವ್ ಅ ಗೋಲ್. ಓಕೆ, ಈಗ ಗೋಲ್ ಅಂತೂ ಇಟ್ಕೊಬಿಟ್ಟಿದ್ದೀವಿ ಅಂದರೆ ಆ ಗೋಲ್ ಅನ್ನೋದು ಹಂಗೆ ಇದ್ದೋಗುತ್ತೆ. ನಾವು ಅದಕ್ಕೋಸ್ಕರ ಏನಾದರೂ ಮಾಡಿದ್ರೇ ಅಲ್ವಾ ನಾವು ಆ ಗೋಲ್ನ ರೀಚ್ ಆಗೋಕ್ಕೆ ಸಾಧ್ಯ. ದಟ್ಸ್ ವೈ ವಿ ಕ್ರಿಯೇಟ್ ಸಿಸ್ಟಮ್ಸ್. ಈ ಸಿಸ್ಟಮ್ಸ್ ಅನ್ನೋದು ಹೇಗೆ ಅಂದರೆ ಆ ಗೋಲ್ನ ರೀಚ್ ಆಗೋದಕ್ಕೆ ನಾವು ಪ್ರತಿದಿನ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಲ್ಲ, ಅದೇ ಈ ಸಿಸ್ಟಮ್ಸು. ಫಾರ್ ಎಕ್ಸಾಂಪಲ್, ನನ್ನ ಎಕ್ಸಾಂಪಲಾಗಿ ತಗೊಳ್ಳಿ. ನಾನು ಒಂದು 3 ಮಂತ್ಸಿಂದ ಜಿಮ್ಗೆ ಹೋಗ್ತಿದ್ದೀನಿ. ನಾನು 2 ಇಯರ್ಸಲ್ಲಿ ಒಂದು ಒಳ್ಳೆ ಬಾಡಿ ಇರಬೇಕು ಅನ್ನೋದು ನನ್ನ ಗೋಲ್. ಸೊ ಈ ಗೋಲ್ನ ನಾನು ಇಟ್ಕೊಂಡು ಏನು ಮಾಡ್ದಿರಾ ಇದ್ದೀನಿ ಅಂದರೆ ಆ ಗೋಲ್ ಹಂಗೆ ಇದ್ದೋಗ್ತಿತ್ತು. ನಾನು ಸಿಸ್ಟಮ್ಸ್ನ ಕ್ರಿಯೇಟ್ ಮಾಡಿದೆ. ಆ ಸಿಸ್ಟಮ್ಸ್ ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಫ್ರೆಶ್ ಆಗ್ತೀನಿ, ಪ್ರೀ ವರ್ಕೌಟ್ ತಿಂತೀನಿ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀನಿ, ಬರ್ತೀನಿ. ಆ್ಯಂಡ್ ಆಲ್ಸೋ ಆ ದಿನ ಪೂರ್ತಿ ನಾನು ತಿನ್ನುವಂಥ ಫುಡ್ಡಲ್ಲಿ ಪ್ರೋಟೀನ್ ಇರೋ ಥರ ನೋಡ್ಕೋಬೇಕು. ದಟ್ಸ್ ಮೈ ಸಿಸ್ಟಮ್ಸ್. ಅದು ನನ್ನ ಸಿಸ್ಟಮ್ಸು. ಸೊ ಗೋಲ್ನ ಸೆಟ್ ಮಾಡಿದ್ದೀನಿ. ಆ ಗೋಲ್ ಒಂದು ಸೈಡ್ಗೆ ಇದೆ, ಬಟ್ ಆ ಗೋಲ್ಗೋಸ್ಕರ ಪ್ರತಿದಿನ ಈ ಸಿಸ್ಟಮ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಐ ನೋ ಈ ಸಿಸ್ಟಮ್ಸ್ನ ಫಾಲೋ ಮಾಡಿದ್ರೆ ಆ ಗೋಲು 2 ಇಯರ್ಸಲ್ಲಿ ಐ ಕ್ಯಾನ್ ಡೂ ದಟ್ಸ್ ವೈ ಸಿಸ್ಟಮ್ಸ್. ಓಕೆ, ನಾವು ಗೋಲ್ಸ್ನ ಇಟ್ಕೊಂಡಿದ್ದೀವಿ ಆ್ಯಂಡ್ ಸಿಸ್ಟಮ್ಸ್ ಆಲ್ಸೋ ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಆ ಸಿಸ್ಟಮ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು 4 ದಿನಕ್ಕೊಂದು ಸರಿ ಆ ಸಿಸ್ಟಮ್ಸ್ನ ಫಾಲೋ ಮಾಡಿದ್ರೆ ಇಟ್ಸ್ ಯೂಸ್ಲೆಸ್. ಅದಕ್ಕೆ ನಮಗೆ ಈ ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ಈ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸೆಟ್ ಮಾಡಿದ್ದೀವಿ ಅಂದರೆ ಇದು ಇರಲೇಬೇಕು. ಅಫ್ಕೋರ್ಸ್ ಪ್ರತಿದಿನ ನಾವು ಎದ್ದು ಅದೇ ವರ್ಕ್ನ ರಿಪೀಟೆಡ್ ಆಗಿ ನಮ್ಮ ರೂಟೀನಾಗಿ ಸೆಟ್ ಮಾಡ್ಕೊಳೋದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇಟ್ಸ್ ಡಿಫಿಕಲ್ಟ್. ದಟ್ಸ್ ವೈ ಸ್ಟಾರ್ಟ್ ಸ್ಮಾಲ್. ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಇಂಪ್ರೂವ್ ಮಾಡ್ಕೊಳ್ಳಿ. ಲೈಕ್ 1% ಇಂಪ್ರೂವಿಂಗ್ ಎವ್ರಿ ಡೇ ಅನ್ನೋ ಥರ. ಆ್ಯಂಡ್ ಆಲ್ಸೋ ಎಲ್ಲರೂ ಯಾವಾಗೂ ಕನ್ಸಿಸ್ಟೆಂಟಾಗಿರೋದಕ್ಕಾಗಲ್ಲ. ಕೆಲವೊಂದು ದಿನ ಸ್ವಲ್ಪ ಲೋ ಆಗಿ ಫೀಲ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇರುತ್ತೆ. ದಟ್ಸ್ ಓಕೆ, ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ನಾವು ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿದ್ದೀವಿ, ಒಂದಿನ ಲೇಸಿಯಾಗಿ ಫೀಲ್ ಆಗ್ತಿದ್ದೀವಿ, ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ, ಹಂಡ್ರೆಡ್ಸ್ ಆಫ್ ರೀಸನ್ಸ್ ಇದ್ದರೂ ನೋ ಪ್ರಾಬ್ಲಮ್. ಆ ಒಂದಿನ ಬ್ರೇಕ್ ತೊಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಆ ಒಂದಿನ ಬ್ರೇಕ್ ತೊಗೊಂಡ್ಮೇಲೆ ನೆಕ್ಸ್ಟ್ ಡೇ ಗೆಟ್ ಬ್ಯಾಕ್ ಟು ದ ವರ್ಕ್. ಆ ಒಂದಿನ ಬ್ರೇಕ್ ಈಸ್ ಡನ್. ಬಟ್ ಸೆಕೆಂಡ್ ಡೇನು ಬ್ರೇಕ್ ತೊಗೊಂಡಿದ್ದೀರಾ ಅಂದರೆ ಆ ಕನ್ಸಿಸ್ಟೆನ್ಸಿ ಅನ್ನೋದು ಬ್ರೇಕ್ ಆಗೋಗುತ್ತೆ. ಆ್ಯಂಡ್ ನೀವು ಆ ರೂಟೀನ್ಗೆ ಮತ್ತೆ ಹೋಗೋದಕ್ಕೆ ಇಟ್ ಫೀಲ್ಸ್ ವೆರಿ ಹಾರ್ಡ್. ದಟ್ಸ್ ವೈ ಒಂದಿನ ಬ್ರೇಕ್ ಈಸ್ ವೆರಿ ಗುಡ್, ಬಟ್ ನೆಕ್ಸ್ಟ್ ಡೇ ಗೆಟ್ ಬ್ಯಾಕ್ ಟು ವರ್ಕ್. ನೀವು ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಕೆಲವೊಂದು ವಿಷಯಗಳು ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಈ ರಿವಾರ್ಡ್ ಸಿಸ್ಟಮ್ ಅನ್ನೋದು, ವಿಚ್ ಇಸ್ ಲೈಕ್ ಕಂಪ್ನಿಗಳಲ್ಲೆಲ್ಲ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಅಂತ, ಸ್ಯಾಲ್ರಿ ಇಂಕ್ರಿಮೆಂಟ್ ಅಂತ, ಇನ್ನು ಕೆಲವೊಂದು ಅವಾರ್ಡ್ಸ್ನ ಕೊಡ್ತಾ ಇರ್ತಾರೆ. ಬಿಕಾಸ್ ಅವರು ಪ್ರತಿದಿನ ಕೆಲಸಕ್ಕೆ ಬರಬೇಕು, ಅದೆಲ್ಲ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಅಂತ. ಆ ಥರ ನಿಮ್ಮ ಲೈಫಲ್ಲೂ ನೀವು ಏನಾದರೂ ಒಂದು ರಿವಾರ್ಡು, ಲೈಕ್ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಬಿಡಲ್ಲ. ಸನ್ವೈಸಲ್ಲಿ ನೀವು ನೀನೇನಾದರೂ ಫಸ್ಟ್ ಕ್ಲಾಸ್ ಬಂದಿದ್ರಿ ಅಂದರೆ ನಿನ್ಗೊಂದು ಸೈಕಲ್ ಕೊಡಿಸ್ತೀನಿ, ನೀನು ಆ ಕೆಲಸ ಮಾಡಿದ್ವಿ ಅಂದರೆ ನಿನಗೆ ಈ ಚಾಕ್ಲೇಟ್ ಕೊಡಿಸ್ತೀನಿ, ಈ ರಿವಾರ್ಡ್ ಕೊಡ್ತೀನಿ, ಈ ಗಿಫ್ಟ್ ಕೊಡ್ತೀನಿ. ಈ ಥರ ನಮ್ಮ ಪ್ಯಾರೆಂಟ್ಸು, ಸ್ಕೂಲ್ ಟೀಚರ್ಸಿಂದ ಹಿಡಿದು
ಎಲ್ಲರೂ ಸಹ ನಮಗೇನೋ ಒಂದು ರಿವಾರ್ಡ್ ಕೊಟ್ಟು ಇನ್ನೊಂದು ಕೆಲಸನ ಮಾಡು ಅಂತ ಇರ್ತಾರೆ. ಆ್ಯಂಡ್ ಈಗ ನಾವೆಲ್ಲ ದೊಡ್ಡವರಾಗಿರೋದ್ರಿಂದ ಯಾರೂ ಆ ರಿವಾರ್ಡ್ನ ನಮ್ಗೆ ಕೊಡೋದಿಲ್ಲ, ನಮ್ಗೆ ನಾವೇ ಆ ರಿವಾರ್ಡ್ನ ಕೊಟ್ಕೋಬೇಕು. ಸೊ ಲೈಕ್ ನಾನು ಒಂದು 3 ಮಂತ್ಸು ಜಿಮ್ ಜಾಯ್ನ್ ಆಗೋಕ್ಕೆ ಮೊದಲು ಅಂದ್ಕೊಂಡೆ, ನೀನೇನಾದರೂ 3 ಮಂತ್ಸು ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗಿ ಒಂದು ಒಳ್ಳೆ ಫುಡ್ನ ತಿಂದಿದ್ದೀಯ ಅಂದರೆ ನಿನಗೆ ನೀನೇ ಒಂದು ರಿವಾರ್ಡ್ನ ಕೊಟ್ಕೋಬೋದು ಅಂತ. ಲೈಕ್ ನಾನು ನನಗೇನು ಅಂದ್ಕೊಂಡೆ ಅಂದರೆ, ನಿಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಇರುವಂಥ ಒಂದು ಸಪ್ಲಿಮೆಂಟು ನಮ್ಮ ಫುಡ್ಸಲ್ಲೇ ಅದು ಜಾಸ್ತಿ ಸಿಗೋದಿಲ್ಲ, ಸೊ ಆ ಸಪ್ಲಿಮೆಂಟ್ನ ನೀನು ತಗೋಬೋದು ಅಂತ ನನಗೆ ನಾನೇ ಹೇಳ್ಕೊಂಡಿದ್ದೆ. ಆ್ಯಂಡ್ 3 ಮಂತ್ಸ್ ಕನ್ಸಿಸ್ಟೆಂಟ್ ಆಗಿದ್ದು ಐ ಗಿಫ್ಟೆಡ್ ದಟ್ ರಿವಾರ್ಡ್ ಟು ಮೈ ಸೆಲ್ಫ್. ಆ ಸಪ್ಲಿಮೆಂಟ್ನ ನಾನು ತೊಗೊಂಡೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಲೈಕ್ ಆ ಸಪ್ಲಿಮೆಂಟಿಂದ ನಮ್ಮ ಬಾಡಿಗೆ ಪ್ರತಿದಿನ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹೆಲ್ತಿಯಾಗಿ ಆಗ್ತಿದ್ದೀವಿ ಅಂದರೆ ಇಟ್ಸ್ ಹ್ಯಾಪಿ, ಖುಷಿ ವಿಚಾರ ಅಲ್ವಾ. ಸೊ ಆ ಥರ ನಿಮಗೆ ಹ್ಯಾಪಿಯಾಗಿ ಫೀಲ್ ಆಗುವಂಥ, ಖುಷಿ ಕೊಡುವಂಥ ರಿವಾರ್ಡ್ನ ಯಾವುದಾದ್ರೂ ನಿಮಗೆ ನೀವೇ ಕೊಡಬೇಕು. ಎಸ್, ಕನ್ಸಿಸ್ಟೆಂಟ್ ಆಗಿದ್ದರೆ ಕೊಡಬೇಕು. ಅದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಮೋಟಿವೇಶನ್ ಅನ್ನೋದು ಯಾರೋ ಕೊಟ್ಟರೆ ನೋಡೋದ್ರಿಂದ, ಹಾಡು ಕೇಳೋದ್ರಿಂದ ಎಲ್ಲ ಮೋಟಿವೇಶನ್ ಬರಬಾರ್ದು. ಬಟ್ ನೀವು ಮಾಡುವಂಥ ವರ್ಕಿಂದನೇ ನಿಮ್ಮನ್ನು ಮೋಟಿವೇಟ್ ಮಾಡಬೇಕು. ಲೈಕ್ 3 ಮಂತ್ಸ್ ಜಿಮ್ಗೆ ಹೋಗಿದ್ದೀನಿ, ಏನೋ ಒಂದು ಸ್ವಲ್ಪ ಪ್ರೋಗ್ರೆಸ್ಸು ನಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ನನ್ನ ಮೋಟಿವೇಟ್ ಮಾಡುತ್ತೆ. ಎಲ್ಲ ನನ್ನಾಗಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲೇ ಅದು ಬೇಜಾನ್ ವಿಷಯ, ಬೇರೆ ವಿಷಯ ಆಗಿರ್ಬೋದು, ನಿಮ್ಮ ಲೈಫು ಇದೇ ಬೇರೆ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಹುಡುಕಿ ಏನೋ ಒಂದು ರಿವಾರ್ಡ್ನ ಕೊಡ್ಬೋದು ನೀವು. ನಿಮಗೆ ಆ ಪ್ರೋಗ್ರೆಸ್ಸು ನಿಮ್ಮನ್ನು ಮೋಟಿವೇಶನ್ನು ಸಹ ಮಾಡುತ್ತೆ. ನೆಕ್ಸ್ಟ್ 6 ಮಂತ್ಸ್ಗೆ ನಾನು ಜಿಮ್ಗೆ ಹೋಗೋದಕ್ಕೆ ರೀಸನ್ನು ಈ 3 ಮಂತ್ಸು ನನಗೆ ಆ ಪ್ರೋಗ್ರೆಸ್ಸು ಚೆನ್ನಾಗಿದೆ ಅಂತ. ದಟ್ಸ್ ಹೌ. ಒಂದಿನ ಬ್ರೇಕ್ ತಗೊಳ್ಳಿ, ಸೆಕೆಂಡ್ ಡೇ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್. ಎರಡನೇದು, ನೀವು ಇಷ್ಟು ದಿನ ಕನ್ಸಿಸ್ಟೆಂಟ್ ಆಗಿದ್ದರೆ ಆ ಅಷ್ಟು ದಿನಕ್ಕೆ ಒಂದು ರಿವಾರ್ಡ್ ನಿಮಗೆ ನೀವೇ ಕೊಟ್ಕೊಳ್ಳೋ ಥರ ನೋಡಿ. ಆ್ಯಂಡ್ ನಂಬರ್ 3, ನಿಮ್ಮ ಪ್ರೋಗ್ರೆಸ್ಸು ನಿಮ್ಮನ್ನು ಮೋಟಿವೇಟ್ ಮಾಡಬೇಕೆ ಹೊರತು ಯಾರೋ ರ್ಯಾಂಡಮ್ ಗಾಯ್, ಸಾಂಗು, ವೀಡಿಯೋಸು, ಮೂವೀಸು ಎಲ್ಲ ನಿಮ್ಮನ್ನು ಮೋಟಿವೇಟ್ ಮಾಡಬಾರ್ದು. ದಟ್ ಇಟ್ ಸಕ್ಸ್, ಸಿಂಪಲ್. ಸೊ ನಿಮ್ಮ ಪ್ರೋಗ್ರೆಸ್ ನಿಮ್ಮನ್ನು ಮೋಟಿವೇಟ್ ಮಾಡಬೇಕು, ಸಿಂಪಲ್. ಓಕೆ, ಈಗ ನೀವು ಯಾಕೆ ಕನ್ಸಿಸ್ಟೆಂಟ್ ಆಗಿರಬೇಕು, ಯಾಕೆ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಸಿಂಪ್ಲಿ ಇಮ್ಯಾಜಿನ್, ನೀವೊಂದು 6 ಮಂತ್ಸ್ ಮಾತ್ರ ಬದುಕಿರ್ತೀರ. ನೀವು 100 years ಬದುಕಿರ್ತೀರ ಬಿಡಿ, ಅದು ಬೇರೆ ವಿಷಯ. ಬಟ್ ಈಗ ಜಸ್ಟ್ ಇಮ್ಯಾಜಿನ್, ಒಂದು 6 ಮಂತ್ಸ್ ಮಾತ್ರ ಬದುಕಿರ್ತೀರ ಅಂದ್ಕೊಳ್ಳಿ. ಬಟ್ ಆ 6 ಮಂತ್ಸಲ್ಲಿ ನೀವು ಒಳ್ಳೆ ಫುಡ್ ತಿಂದು ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರಾ ಅಂದರೆ ಆ 6 ಮಂತ್ಸು ಇನ್ನೂ 6 ಮಂತ್ಸ್ ಬದುಕಿರ್ತೀರ. ಈಗ ಆ 6 ಮಂತ್ಸ್ ಕಂಪ್ಲೀಟಾಗಿ ನೀವು ಹೆಲ್ತಿ ಫುಡ್ನ ತಿಂದಿರಾ, ವರ್ಕೌಟ್ ಮಾಡ್ದಿರಾ ಇರ್ತೀರಾ. ಅಫ್ಕೋರ್ಸ್ ನೀವು ವರ್ಕೌಟ್ ಮಾಡ್ತೀರಾ, ಹೆಲ್ತಿಯಾಗಿ ತಿಂತೀರಾ, ಬಿಕಾಸ್ ನಿಮಗೆ ಇನ್ನೂ 6 ಮಂತ್ಸ್ ಆ್ಯಡ್ ಆಗುತ್ತೆ. ಅಂದರೆ ವೈ ನಾಟ್ ಟು ವರ್ಕೌಟ್? ಇಲ್ಲ ಬ್ರೋ, ನಾನು ವರ್ಕೌಟ್ ಮಾಡೋದಿಲ್ಲ, ತಿನ್ನೋದಿಲ್ಲ, ನಾನು 6 ಮಂತ್ಸಲ್ಲಿ ಸತ್ತೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೀನು ಡಿಪ್ರೆಷನಲ್ಲಿ. ಸೊ ಯು ಆರ್ ಇನ್ ದ ಡಿಪ್ರೆಷನ್. ನಿಮಗೋಸ್ಕರ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈಗ ಈ ವಿಡಿಯೋನ ಸ್ಕಿಪ್ ಮಾಡಿ. ಇಲ್ಲ ಹೆಂಗಿದ್ರು ವಿಡಿಯೋ ಎಂಡಿಗೆ ಬಂದಿದ್ದೀರಾ, ಇನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಹೋಗಿ, ಪರವಾಗಿಲ್ಲ. ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ತುಂಬ ಕನ್ಫ್ಯೂಸ್ ಮಾಡ್ತಿದ್ದೀನಲ್ವಾ? ಓಕೆ, ಸಿಂಪಲ್ಲಾಗಿ ಹೇಳ್ತೀನಿ. ಇಮ್ಯಾಜಿನ್ ನೀವು 60 years ಬದುಕ್ತೀರಾ ಅಂದ್ಕೊಳ್ಳಿ. ಆ 60 yearsಲ್ಲಿ 60 years ಬದುಕಿರ್ತೀರಾ. ಬಟ್ ಈಗ ಈ ಇಯರ್ ಪೂರ್ತಿ ಜಂಕ್ ತಿಂದಿದ್ದೀರಾ ಅಂದರೆ ಆ 60 years 59 years ಬಂದ್ಬಿಡುತ್ತೆ. 1 year ನೀವು ಜಂಕ್ ತಿಂದಿರೋ ಕಾರಣದಕ್ಕೆ ನಿಮ್ಮಿಂದ ಅದು ಮೈನಸ್ ಆಗಿಬಿಟ್ಟಿರುತ್ತೆ. ಸೊ ಈಗ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನೀವು ಈಗ ಮಾಡ್ತಿರುವಂಥ ಪ್ರತಿಯೊಂದು ವಿಷಯನೂ ನಿಮ್ಮ ಫ್ಯೂಚರಲ್ಲಿ ನಿಮ್ಮನ್ನು ಎಫೆಕ್ಟ್ ಮಾಡುತ್ತೆ. ಅದು ಈಗ ಗೊತ್ತಾಗಲ್ಲ, ಬಟ್ ಫ್ಯೂಚರಲ್ಲಿ ತುಂಬ ಎಫೆಕ್ಟ್ ಮಾಡುತ್ತೆ. ತುಂಬ ಕಷ್ಟ ಆಗುತ್ತೆ, ತುಂಬ ಎಫರ್ಟ್ಸ್ನ ಇಡಬೇಕಾಗುತ್ತೆ, ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ, ತುಂಬ 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 ಕೆಲಸ ಮಾಡಬೇಕಾಗಿರುತ್ತೆ. ಸೊ ವಾಟ್ ಎವರ್ ಯು ವಾಂಟ್ ಟು ಸ್ಟಾರ್ಟ್, ಜಸ್ಟ್ ಡೂ ನೌ. ದಟ್ ಮೈಟ್ ಬಿ ಗುಡ್, ದಟ್ ಮೈಟ್ ಬಿ ಬ್ಯಾಡ್. ನೀವು ಬ್ಯಾಡ್ ಹ್ಯಾಬಿಟ್ ಮಾಡಿದ್ದೀರಾ ಅಂದರೆ ಅದು ತುಂಬ ವರ್ಸ್ಟಾಗಿ ಎಫೆಕ್ಟ್ ಮಾಡುತ್ತೆ. ಒಂದು ಒಳ್ಳೆ ವಿಷಯ ಮಾಡ್ತಿದ್ದೀರಾ ಅಂದರೆ ನಿಮ್ಮನ್ನು ಫ್ಯೂಚರಲ್ಲಿ ಅದು ತುಂಬ ಒಳ್ಳೆ ರಿವಾರ್ಡ್ ಕೊಡುತ್ತೆ. ನಾನು ಏನೂ ಮಾಡ್ತಾನೇ ಇಲ್ಲ ಅಂದರೆ ನೀವು ಮಾಡಬೇಕಾಗಿರುವಂಥ ವಿಷಯಗಳು ಡಬಲ್ ದ ರಿಸ್ಕ್ ಆಗೋಗುತ್ತೆ, ಡಬಲ್ ದ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಡಬಲ್ ದ ಎಫರ್ಟ್ಸ್ ಕೊಡಬೇಕಾಗುತ್ತೆ, ಎಲ್ಲನೂ ಡಬಲ್ ಆಗೋಗುತ್ತೆ. ಯು ಕಾಂಟ್ ಇವನ್ ಇಮ್ಯಾಜಿನ್, ಅಷ್ಟು ಕಷ್ಟ ಆಗೋಗುತ್ತೆ ಅದು. ಸೊ ಡೂ
something on your goals. Okay, and finally, the biggest motivation we can have is we don't have time. ನಾವೆಲ್ಲ ಬೇಗ ಸತ್ತೋಗ್ತೀವಿ. ಸಿ 100 ಈಸ್ ನಾಟ್ ಎ ಬಿಗ್ ನಂಬರ್. ಓಕೆ, 100 ಇಯರ್ಸ್ ಯಾರು ಬದುಕೋದಿಲ್ಲ. ಒಂದು 60-70 ಅಂದರೆ ಜಾಸ್ತಿ, ಅದರಲ್ಲೂ ಈಗ 20 ಇಯರ್ಸ್ ಆಗೋಗುತ್ತೆ. ಇನ್ನೊಂದು 40 ಇಯರ್ಸ್ ಬದುಕಿರ್ತೀರ ಅಷ್ಟೇ. ಈ 20 ಇಯರ್ಸ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಹಿಂಗೆ ಹೋಗ್ಬಿಡ್ತು. ಇನ್ನು 40 ಇಯರ್ಸು ಸಹ ಹಿಂಗೆ ಹೋಗ್ಬಿಡುತ್ತೆ. ಆ್ಯಂಡ್ ನಮ್ಮ 60ಸಲ್ಲಿ ಕುತ್ಕೊಂಡ್ಬಿಟ್ಟು ನಾನು 20 ಇಯರ್ಸಲ್ಲಿ ಇದು ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, 23 ಇಯರ್ಸಲ್ಲಿ ಇದು ಮಾಡಿದ್ದಿದ್ರೆ ಚೆನ್ನಾಗಿರುತ್ತೋ, ನಾನು ಆವಾಗಲೇ ಅದೆಲ್ಲ ಮಾಡಿಬಿಡ್ಬೇಕಾಗಿತ್ತು, ಆವಾಗ ಅದೆಲ್ಲ ಮಾಡಿದಿದ್ರೆ ಇವಾಗ ಇನ್ನೂ ಚೆನ್ನಾಗಿರ್ತಿದ್ನೇನೋ ಅಂತ ರೀಗ್ರೇಟ್ ಆಗೋದಕ್ಕಿಂತ ಈಗ ಏನೇನು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು 60 ಇಯರ್ಸಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಸಾಯೋದು, ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ 60 ಇಯರ್ಸಲ್ಲಿ ರಿಗ್ರೆಟ್ ಆಗೋದಕ್ಕಿಂತ ಸ್ವಲ್ಪ ಎಂಜಾಯ್ ಮಾಡೋದು ಬೆಟರ್. ಆ್ಯಂಡ್ ಆಲ್ಸೋ ಈಗಲೂ ಎಂಜಾಯ್ ಮಾಡಿ. ಏನೇನೋ ಮಾಡಬೇಕು ಅಂತ ಡಿಪ್ರೆಷನ್ಗೆ ಹೋಗಿ ಬೇಕಾದ್ರೆ ಸಾಯಬೇಡಿ. ಸ್ವಲ್ಪ ನಿಮ್ಮನ್ನು ಎಂಕರೇಜ್ ಮಾಡುವಂಥದ್ದು, ನಿಮ್ಗೆ ಹೆಲ್ಪ್ ಆಗುವಂಥದ್ದು, ಫ್ಯೂಚರಲ್ಲಿ ನೀವು ಖುಷಿ ಆಗುವಂಥ ವಿಷಯಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.